ನಮಸ್ಕಾರ, ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2ನೇ ವರ್ಷದಲ್ಲಿ ಓದುತ್ತಿರುವಂತಹ DMLT, DOTAT ಮತ್ತು DDT ಅಂದರೆ ಲ್ಯಾಬ್ ಟೆಕ್ನಿಷಿಯನ್ಸ್, ಡಯಾಲಿಸಿಸ್ ಟೆಕ್ನಿಷಿಯನ್ ಮತ್ತು OT ಟೆಕ್ನಿಷಿಯನ್ಸ್ ವಿದ್ಯಾರ್ಥಿಗಳಿಗೆ ಮೈಕ್ರೋಬಯಾಲಜಿ ಸಬ್ಜೆಕ್ಟಿಂದ ರಾಬರ್ಟ್ ಕೋಚ್ ಅಂತ ಒಂದು 3 ಮಾರ್ಕ್ಸಿಗೆ ಎಕ್ಸಾಮ್ ಬರುತ್ತೆ. ರಾಬರ್ಟ್ ಕೋಚ್ ಅಂತ ಅಷ್ಟೇ 3 ಮಾರ್ಕ್ಸಿಗೆ ಬರುತ್ತೆ, ಪ್ಲಸ್ ಪಾಸ್ಚುಲೇಟ್ಸ್ ಆಫ್ ರಾಬರ್ಟ್ ಕೋಚ್ ಅಂತ 3 ಮಾರ್ಕ್ಸಿಗೆ ಸಪ್ರೇಟಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ರಾಬರ್ಟ್ ಕೋಚ್ ಅವರ ಬಗ್ಗೆ ಡಿಸ್ಕಷನ್ ಮಾಡಲಿದ್ದೇನೆ ಕನ್ನಡದಲ್ಲಿ. ನಿಮಗೆ ಬೇರೆ ಮತ್ತು ನೋಟ್ಸ್ಗಳು ಬೇಕು ಅಂದರೂ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಆಮೇಲೆ ಪ್ಲೇಲಿಸ್ಟಲ್ಲಿ ಈಗಾಗಲೇ ನಾನು ವಿಡಿಯೋಗಳನ್ನು ಅಪ್ಡೇಟ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಸ್ ಪರ್ ದ ಸಿಲೆಬಸ್ ತಕ್ಕಂತೆ ಅಪ್ಡೇಟ್ ಮಾಡ್ತಾಯಿದ್ದೀನಿ, ನೀವು ಹೋಗಿ ನೋಡ್ಕೊಳ್ಬೋದು. ಹಾಗಾದರೆ ರಾಬರ್ಟ್ ಕೋಚ್ ಅವರ ಬಗ್ಗೆ ಸ್ವಲ್ಪ ಅವರ ಬಗ್ಗೆ ಹೇಳೋದಾದರೆ, ರಾಬರ್ಟ್ ಕೋಚ್ ಹಿ ವಾಸ್ ಒನ್ ಆಫ್ ದಿ ಫೌಂಡರ್ ಆಫ್ ದಿ ಬ್ಯಾಕ್ಟ್ರಾಲಜಿ. ಸೊ ಇವರು ಕೂಡ ಒಬ್ಬರು ಬ್ಯಾಕ್ಟ್ರಾಲಜಿಯ ಒಂದು ಫೌಂಡ್ರು ಕೂಡ ಅಂತ ಕರಿತೀವಿ ಇವರಿಗೆ. ಇವರು ಒಂದು ಕೊಡುಗೆ ಕೂಡ ಇದೆ ಬ್ಯಾಕ್ಟೀರಿಯಾದಲ್ಲಿ. ಹಿ ಸ್ಟಡಿಡ್ ದಿ ಐಸೋಲೇಷನ್ ಆಫ್ ಬ್ಯಾಕ್ಟೀರಿಯಾ ಇನ್ ಪ್ಯೂರ್ ಕಲ್ಚರ್. ಇವರು ಪ್ಯೂರ್ ಕಲ್ಚರ್ಗಳನ್ನು ರೆಡಿ ಮಾಡಿ ಅವುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಗ್ರೋತ್ ಮಾಡೋದನ್ನು ಕೂಡ ಇವರು ಸ್ಟಡಿ ಅಂದರೆ ಇಂಟ್ರೊಡ್ಯೂಸ್ ಮಾಡಿದರು. ಯೂಸಿಂಗ್ ಪೊಟ್ಯಾಟೊ ಸ್ಲೈಸಸ್ ಆ್ಯಂಡ್ ಜೆಲಾಟಿನ್ ಎಕ್ಸೆಟ್ರಾ. ಪೊಟ್ಯಾಟೊ ಸ್ಲೈಸ್ಗಳನ್ನು ಮತ್ತು ಜೆಲಾಟಿನ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯೂರ್ ಕಲ್ಚರ್ಗಳನ್ನು ಮುಖಾಂತರ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಕೂಡ ಇವರು ಫೈಂಡ್ ಮಾಡಿದರು ಅಥವಾ ಸ್ಟಡಿ ಮಾಡಿದರು ಅಂತ ಹೇಳ್ಬೋದು. ಹಿ ಡಿಸ್ಕವರ್ಡ್ ದಿ ಬ್ಯಾಕ್ಟೀರಿಯಾ ಸಚ್ ಆಸ್ ಅಂಥ್ರೆಕ್ಸ್ ಬೆಸಿಲೀಸ್. ಸೊ ಇವರು ಅಂಥ್ರೆಕ್ಸ್ ಬೆಸಿಲಿಗಳನ್ನು ಕಂಡುಹಿಡಿದರು. ಆಮೇಲೆ ಟ್ಯೂಬರ್ಕಲ್ ಬೆಸಿಲಿಗಳನ್ನು ಕಂಡುಹಿಡಿದ್ರು. ಕಾಲೆರಾ ಬೆಸಿಲಿಗಳನ್ನು ಇವರು ಡಿಸ್ಕವರಿ ಮಾಡಿದರು. ನೆಕ್ಸ್ಟ್ ಈಸ್ ದ ರಾಬರ್ಟ್ ಕೋಚ್ ಅಬ್ಸರ್ವ್ ದಿ ಫಿನಾಮಿನಾ ಆಫ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಇವ್ರು ಏನು ಮಾಡಿದ್ರು ಅಂದರೆ ಅಕ್ವೈರ್ಡ್ ಇಮ್ಯುನಿಟಿ ಅಂದರೆ ಅಕ್ವೈರ್ಡ್ ಇಮ್ಯುನಿಟಿ ಬಗ್ಗೆ ಇವ್ರು ಏನು ಮಾಡಿದ್ರು, ಅಬ್ಸರ್ವೇಷನ್ ಮಾಡಿದರು, ಫಿನಾಮಿನಾಗಳನ್ನು ಐಡೆಂಟಿಫಿಕೇಷನ್ ಮಾಡಿದರು. ಹಿ ಆಲ್ಸೋ ಇಂಟ್ರೊಡ್ಯೂಸ್ ದ ಮೆಥಡ್ ಆಫ್ ಐಸೋಲೇಷನ್ ಆಫ್ ಬ್ಯಾಕ್ಟೀರಿಯಾ ಇನ್ ಪ್ಯೂರ್ ಕಲ್ಚರ್. ಸೊ ಹೊಸ ಮೆಥಡ್ಗಳನ್ನು ಪ್ಯೂರ್ ಕಲ್ಚರ್ಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂಥ ವಿಧಾನಗಳನ್ನು ಇವರು ಕಂಡುಹಿಡಿದರು. ಹಿ ಇನ್ವೆಂಟೆಡ್ ಹ್ಯಾಂಗಿಂಗ್ ಡ್ರಾಪ್ ಟೆಕ್ನಿಕ್ಸ್. ಸೊ ಇವ್ರೇನು ಮಾಡಿದ್ರು ಅಂದರೆ ಒಂದು ಹ್ಯಾಂಗಿಂಗ್ ಡ್ರಾಪ್ ಅನ್ನೋದು ಒಂದು ಟೆಕ್ನಿಕ್, ಆರ್ಗನಿಸಮ್ ಬೆಳೆಸುವಂಥ ವಿಧಾನ, ಅದನ್ನು ಒಂದು ಪದ್ಧತಿಯನ್ನು ಕಂಡುಹಿಡಿದ್ರು. ಟು ಸ್ಟಡಿ ದ ಮೈಕ್ರೋ ಆರ್ಗನಿಸಮ್ಸ್ ಯೂಸಿಂಗ್ ಅ ಸ್ಪೆಷಲ್ ಕಾನಿಕ್ಯೂ ಮೈಕ್ರೋಸ್ಕೋಪ್ ಸ್ಲೈಡ್. ಸೊ ಇವ್ರೇನು ಮಾಡಿದ್ರು, ಕಾನಿಕ್ಯೂ ಮೈಕ್ರೋಸ್ಕೋಪ್ ಸ್ಲೈಡ್ಗಳನ್ನು ಯೂಸ್ ಮಾಡಿಕೊಂಡು ಮೈಕ್ರೋ ಆರ್ಗನಿಸಮ್ಗಳನ್ನು ಇವರು ಐಡೆಂಟಿಫಿಕೇಷನ್ ಮಾಡಿದರು, ಸ್ಟಡಿ ಮಾಡಿದರು. ಅದ್ರ ಜೊತೆಗೆ ಹಿ ಇನ್ವೆಂಟೆಡ್ ದ ಹಾಟ್ ಏರ್ ಓನನ್ನು ಮತ್ತು ಸ್ಟೀಮ್ ಸ್ಟರ್ಲೈಜೇಷನ್ ಮೆಥಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಎಫಿಷಿಯನ್ಸಿ ಆಫ್ ಆ್ಯಂಟಿಸೆಪ್ಟಿಕ್ಸ್ಗಳನ್ನು ಕೂಡ ಇವರು ಏನು ಮಾಡಿದರು, ಇಂಟ್ರೊಡ್ಯೂಸ್ ಮಾಡಿದರು ತಮ್ಮ ಕಾಲಾವಧಿಯಲ್ಲಿ. ನೆಕ್ಸ್ಟ್ ಕೋಚ್ ಪಾಸ್ಟುಲೇಟ್ಸ್. ಸೊ ಕೋಚ್ ಪಾಸ್ಟುಲೇಟ್ಸ್ ತುಂಬ ಇಂಪಾರ್ಟೆಂಟು ಫಾರ್ 3 ಮಾರ್ಕ್ಸ್ಗೆ. ಈ ಒಂದು ಕೋಚ್ ಪಾಸ್ಟುಲೇಟ್ಸ್ ಒಳಗಡೆ ಒಂದಷ್ಟು 4 ರೂಲ್ಗಳನ್ನು ಇವರು ಏನು ಮಾಡಿದರು, ಇಂಟ್ರೊಡ್ಯೂಸ್ ಮಾಡಿದರು, ಹೇಳಿಕೊಟ್ರು. ಒಂದೇದೇನೆಂದರೆ, the organism must be identified in all the individuals affected by the diseases. ನಾವು ಸೂಕ್ಷ್ಮಾಣುಜೀವಿಗಳನ್ನು ಇಂಡಿವಿಜುವಲ್ ಆಗಿ ಇಫೆಕ್ಟೆಡ್ ಆರ್ಗನಿಸಮ್ಗಳನ್ನು ನೋಡಲಿಕ್ಕೆ ಸಿಗುತ್ತದೆ ಅಂತ ಹೇಳಿದ್ರು. ಉದಾಹರಣೆಗೆ, ಒಂದು ವ್ಯಕ್ತಿಯಲ್ಲಿ ಅವನಲ್ಲಿ ಏನಾದರೂ ಒಂದು TB ಬಂದಿದ್ದರೆ ಅವನ ದೇಹದಲ್ಲಿ ಮಾತ್ರ TB ಗ್ರೋತ್ ಆಗಿರೋದನ್ನು ನೋಡ್ಬೋದು ಅಂತಂದರು. ಬಟ್ ನಾಟ್ ಹೆಲ್ತಿ ಇಂಡಿವಿಜುವಲ್ಸ್. ಆದರೆ ಆರೋಗ್ಯವಂತ ಒಂದು ವ್ಯಕ್ತಿಗಳಲ್ಲಿ TB ನೋಡಲಿಕ್ಕೆ ಬರೋಂಗಿಲ್ಲ. ಯಾರು ರೋಗದಿಂದ ಬಳಲ್ತಿರ್ತಾರೆ ಅವರಲ್ಲಿ ಮಾತ್ರ ಏನು ಮಾಡ್ಬೋದು, ರೋಗದ ಸೂಕ್ಷ್ಮಾಣು ಜೀವಿಯನ್ನು ನಾವು ನೋಡ್ಬೋದು ಅಂತ ಹೇಳಿದರು. ಆದರೆ ಹೆಲ್ತಿ ಇರುವಂಥ ವ್ಯಕ್ತಿಗಳಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿದರು. 2ನೇ ಪಾಯಿಂಟು, ದ ಆರ್ಗನಿಸಮ್ಸ್ ಕ್ಯಾನ್ ಬಿ ಐಸೋಲೇಟೆಡ್ ಫ್ರಮ್ ದಿ ಡಿಸೀಸಸ್ ಇಂಡಿವಿಜುವಲ್ ಆ್ಯಂಡ್ ಗ್ರೋತ್ ಇನ್ ದ ಕಲ್ಚರ್. ಸೊ ಏನು ಮಾಡಿದ್ದಾರೆ ಅಂದರೆ, ನೆಕ್ಸ್ಟ್ 2ನೇ ಪಾಯಿಂಟಲ್ಲಿ ಆ ಒಂದು ಬ್ಯಾಕ್ಟೀರಿಯಾನ ಆ ಒಂದು ರೋಗಗ್ರಸ್ತ ಇರುವಂಥ ಒಂದು ವಸ್ತುವಿನಿಂದ ಅಂದರೆ ವ್ಯಕ್ತಿಯಿಂದ ಅಥವಾ ಪ್ರಾಣಿಯಿಂದ ತಗೊಂಡು ಅದನ್ನು ಕಲ್ಚರ್ ಒಳಗಡೆ ಗ್ರೋತ್ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಏನು ರೋಗದ ಒಂದು ಸೂಕ್ಷ್ಮಾಣುಜೀವಿ ಇತ್ತು ಅದೇ ಸೂಕ್ಷ್ಮಾಣುಜೀವಿ ಕಲ್ಚರ್ದಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಾವು ಲ್ಯಾಬಲ್ಲಿ ಬೆಳೆಸಿದಾಗ ಅದೇ ಸೂಕ್ಷ್ಮಾಣುಜೀವಿ ಗ್ರೋತ್ ಆಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ 3ನೇ ಪಾಯಿಂಟಲ್ಲಿ, ವೆನ್ ಇಂಟ್ರೊಡ್ಯೂಸ್ ಇನ್ ಟು ದ ಹೆಲ್ತಿ ಇಂಡಿವಿಜುವಲ್ಸ್ ದ ಕಲ್ಚರ್ ಆರ್ಗನಿಸಮ್ ಶುಡ್ ಬಿ ಕಾಸಸ್ ಡಿಸೀಸ್. ಆ ಒಂದು ರೋಗದ ಮೈಕ್ರೋಬ್ಗಳನ್ನು ಬೆಳೆಸಿರ್ತೀವಲ್ಲ ಅದನ್ನು ಒಂದು ಹೆಲ್ತಿ ಇರುವಂಥ ಒಂದು ಜೀವಿಗೆ ಅಥವಾ ವ್ಯಕ್ತಿಗೆ ಕೊಟ್ಟಾಗ ಆ ರೋಗ ಅವನಲ್ಲಿ ಸೇಮ್ ರೋಗವನ್ನು ಕೂಡ ಉತ್ಪತ್ತಿ ಮಾಡ್ತದೆ ಅಂತ ಹೇಳಿದರು. ಲಾಸ್ಟ್ ಪಾಯಿಂಟು, ದ ಆರ್ಗ್ಯಾನಿಸಮ್ ಮಸ್ಟ್ ಬಿ ದೆನ್ ರೀಐಸೋಲೇಟ್ ಫ್ರಾಮ್ ದಿ ಎಕ್ಸ್ಪೆರಿಮೆಂಟಲ್ ಹೋಸ್ಟ್ ಆ್ಯಂಡ್ ಫೌಂಡ್ ಟು ಬಿ ಐಡೆಂಟಿಕಲ್ ಟು ದಿ ಒರಿಜಿನಲ್ ಮೈಕ್ರೋಬ್ಸ್. ಅಂದರೆ ಇವ್ರು ಏನು ಹೇಳೋದು, ಸುತ್ತಿ ಬಳಸಿ ಏನು ಹೇಳಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿಲಿ, ಒಂದು ಸೂಕ್ಷ್ಮಾಣುಜೀವಿಯಿಂದ
ಸ್ಯಾಂಪಲ್ ತೊಗೊತಾರೆ, ಅದನ್ನು ಕಲ್ಚರ್ದಲ್ಲಿ ಬೆಳೆಸ್ತಾರೆ. ಆ ಕಲ್ಚರದಲ್ಲಿ ಬೆಳೆದಿರುವಂಥ ಒಂದು ಸೂಕ್ಷ್ಮಜೀವಿನ ಮತ್ತೊಂದು ಜೀವಿಗೆ ಹಾಕ್ತಾರೆ. ಸೊ ಇಲ್ಲಿ ಬಂದಿರುವಂಥ ರೋಗವು ಈ ಒಂದು ವ್ಯಕ್ತಿಗೆ ಬರುವಂಥ ರೋಗವು ಸೇಮ್ ಇರ್ತದೆ ಅಂತ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ. ಈ ಒಂದು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಗೆ ಟಿ ಬಿ ಇದೆ, ಆ ವ್ಯಕ್ತಿಗೆ ಏನಾದರೂ ಹೆಲ್ತಿ ಇರುವಂಥ ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಿದಾಗ ಈ ವ್ಯಕ್ತಿಗೆ ಕೂಡ ಏನಾಗುತ್ತೆ, ಟಿ ಬಿ ಹರಡುತ್ತೆ, ಹೌದಾ? ಆಮೇಲೆ ಈ ವ್ಯಕ್ತಿ ಏನಾದರೂ ಇನ್ನೊಂದು ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಿದಾಗ ಮತ್ತೆ ಏನಾಗುತ್ತೆ, ಟಿ ಬಿ ಹರಡುತ್ತೆ. ಅಂದರೆ ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಕಂಪೇರ್ ಮಾಡಿದಾಗ ಸೇಮ್ ರೋಗಗಳು ಕಾಣಿಸ್ಕೊತಾವೆ. ಇದನ್ನೇ ಅವ್ರು ಏನು ಮಾಡಿದರು, ತಮ್ಮ ಲ್ಯಾಬಲ್ಲಿ ಬೆಳೆಸಿ ನೋಡಿದರು. ಇದನ್ನೇ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೋಚ್ ಪಾಸ್ಟುಲೇಟ್ಸಲ್ಲಿ 4 ರೂಲ್ಸ್ಗಳನ್ನು ಹೇಳ್ತಾ ಇದ್ದಾರೆ. 1ನೇ ರೂಲ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮೈಕ್ರೋ ಆರ್ಗಾನಿಸಮ್ನ ಒಂದು ಇಂಡಿವಿಜುವಲ್ದಿಂದ ಮೈಕ್ರೋ ಆರ್ಗಾನಿಸಮ್ ತೊಗೊತೀವಿ, ಅದನ್ನೇನು ಮಾಡ್ತೀವಿ ನಾವು, ಆ ಒಂದು ಮೈಕ್ರೋ ಆರ್ಗಾನಿಸಮ್ದಿಂದ ಬಂದಿರುವಂಥ ರೋಗವನ್ನು ತೊಗೊಂಡು ಐಸೋಲೇಷನ್ ಮಾಡ್ತೀವಿ, ಲ್ಯಾಬಲ್ಲಿ ಇಟ್ಟು ಬೆಳೆಸ್ತೀವಿ. ಆ ಲ್ಯಾಬಲ್ಲಿ ಇಟ್ಟು ಬೆಳೆಸಿದಾಗ ಅದರಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಬೆಳೆತವೆ. ಆ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿದ ಮೇಲೆ ಅವುಗಳನ್ನು ಹೆಲ್ತಿ ಇರುವಂಥ ವ್ಯಕ್ತಿಗೆ ಕೊಟ್ಟಾಗ ಅವನಲ್ಲಿ ಸೇಮ್ ರೋಗಗಳು ಕಾಣಿಸ್ಕೊತಾವೆ ಅಂತ ಹೇಳಿದರು. ಈ ಒಂದು 4 ಪಾಯಿಂಟ್ಗಳನ್ನು. ಓಕೆ, ಇದು ಏನಂದರೆ 3 ಮಾರ್ಕ್ಸಿಗೆ ರಾಬರ್ಟ್ ಕೋಚ್ ಅವರಿಗೆ. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.